Okay. Mass, it is a scalar quantity. Mass, it is having the following properties. So it measures the quantity of matter content. It measures quantity of matter. So quantity of matter na measure ಮಾಡ್ತಾ ಹೋಗುತ್ತೆ. So and more is the quantity of matter. So more is the mass. Mass actually it is independent of shape and size. Shape and size. Mass actually it is always positive. Any three properties ಬರೀರಿ ಅಂತ ಹೇಳಿದ್ರೆ ಈ ಥರ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. Okay. So the next one, mass of a body cannot be zero and also cannot be negative. In other words, it is always positive. So the next one is mass of commonly available objects can be determined by using common balance. Common balance available in grocery shop. So grocery shop ಅಲ್ಲಿ ಸಿಗುತ್ತಲ್ವಾ ಅದನ್ನು ಯೂಸ್ ಮಾಡಿ we can determine the mass. So that is what is the difference between mass and weight. ಮಾಸ್ ಮತ್ತು ವೆಯ್ಟ್ಗೆ ಡಿಫ್ರೆನ್ಸ್ ಏನಿದೆ ನೋಡೋಣ. ದ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್ ಆರ್ ಲೈಕ್ ದಿಸ್. ನೋಡಿ ಒಂದು ಡಿಫ್ರೆನ್ಸ್ ಕೊಡ್ತೀನಿ. ಸೊ ಮಾಸ್ ಮತ್ತು ವೆಯ್ಟ್. ಓಕೆ, ಯು ಪ್ಲೀಸ್ ರಿಮೆಂಬರ್ ಮಾಸ್ ಆ್ಯಕ್ಚುಲಿ ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, whereas weight it is a vector quantity. Mass is a scalar whereas weight actually is a vector quantity. So the next one is mass. So it is independent of place. Mass independent of place. ನೀವು ಅರ್ಥಲ್ಲಿ ಮೆಷರ್ ಮಾಡಿದ್ರು ಮಾಸ್ ಅಷ್ಟೇ ಇರುತ್ತೆ, ಮೂನಲ್ಲಿ ಮೆಷರ್ ಮಾಡಿದ್ರು ಮಾಸ್ ಅಷ್ಟೇ ಇರುತ್ತೆ. ಬಟ್ ವೆಯ್ಟ್ ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್ ಅಪಾನ್ ಪ್ಲೇಸ್. ಇಟ್ ಡಿಪೆಂಡ್ಸ್ ಅಪಾನ್ ಪ್ಲೇಸ್. Suppose if you measure the same weight of a body on the moon, the weight changes because g changes. So it depends upon space or place. So that is in other words place will depend agata. So that is it is given by the expression W equals mg. Sorry, mass it is given by SI unit of mass is only kg, whereas SI unit of weight it is Newton, because W is equal to m into g. ಸೊ ದಯವಿಟ್ಟು ಅಬ್ಸರ್ವ್ ಮಾಡಿ, ಜಿ ಚೇಂಜ್ ಆಗುತ್ತೆ ಪ್ಲೇಸ್ ಟು ಪ್ಲೇಸ್, ಅದಕ್ಕೇ ಜಿ ಮೇಲೆ ವೆಯ್ಟ್ ಡಿಪೆಂಡ್ ಆಗುತ್ತೆ. ಸಪೋಸ್ ಇಫ್ ಎ ಪರ್ಸನ್ ಸೊ ವೇಯಿಂಗ್ ದಟ್ ಈಸ್ 60 kg ಆನ್ ಅರ್ತ್, ದೆನ್ ಹೀಸ್ ವೆಯ್ಟ್ ಆನ್ ದ ಮೂನ್ ಇಟ್ ಈಸ್ ಜಸ್ಟ್ 1/6 ಆಫ್ ದಿಸ್ 10 kg ಇರುತ್ತೆ. 10 kg ಇರುತ್ತೆ. ಅದೇ ಮಾಸ್ ಆ್ಯಕ್ಚುಲಿ ಇಟ್ ರಿಮೈನ್ಸ್ ಸೇಮ್. ಮಾಸ್ ಏನಪ್ಪ ಅಂದರೆ ಸೇಮ್ ಇದ್ದೇ ಇರುತ್ತೆ. ಓಕೆ, ಹಾಗಾದರೆ SI ಯೂನಿಟ್ ವೆಯ್ಟ್ ಆ್ಯಕ್ಚುಲಿ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಮಾಸ್ ಇಂಟು acceleration due to gravity, whereas mass it is a scalar and it is only given by kg. ಇನ್ನೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಕೊಡ್ತೇನೆ, ಸೊ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಸೊ ಮಾಸ್ ಕ್ಯಾನ್ ಬಿ ಮೆಷರ್ಡ್ ಬೈ ಯೂಸಿಂಗ್ ಫಿಸಿಕಲ್ ಬ್ಯಾಲೆನ್ಸ್. ನಿಮ್ಮ ಅಂಗಡಿಯಲ್ಲಿ ಸಿಗೋದೆಲ್ಲ ಕೂಡ ಫಿಸಿಕಲ್ ಬ್ಯಾಲೆನ್ಸ್, ಎರಡು ಕಡೆಗೂ ಕೂಡ ವೇಯ್ ಮಾಡೋಂಥದ್ದು. ಬಟ್ ಸೊ ವೆಯ್ಟ್ ಕ್ಯಾನ್ ಬಿ ಮೆಷರ್ಡ್ ಬೈ ಯೂಸಿಂಗ್ ಸೊ ಸ್ಪ್ರಿಂಗ್ ಬ್ಯಾಲೆನ್ಸ್. ಸ್ಪ್ರಿಂಗ್ ಬ್ಯಾಲೆನ್ಸ್ ನೋಡಿ ಹೀಗೆ, ಸೊ ಇದು ಮಾಡ್ಬಿಟ್ಟು ಈ ಥರ ಮಾಡ್ತೀವಲ್ವಾ, ಇಲ್ಲಿ ರೀಡಿಂಗ್ ತೋರಿಸುತ್ತಲ್ವಾ, ಇದನ್ನು ನಾವು ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಐ ರಿಪೀಟ್, ಮಾಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ವೆಯ್ಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಮಾಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ಲೇಸ್, ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ಲೇಸ್. SI unit of mass is kg, SI unit of weight is Newton. So it can be measured by using physical balance. ನೋಡಿ ಈ ಕಡೆ ಮಾಸು ಬ್ಯಾಲೆನ್ಸ್ ಆಗುತ್ತೆ, ಬ್ಯಾಲೆನ್ಸ್ ಆಗಿಬಿಟ್ಟು ಸೊ ಯು ಕ್ಯಾನ್ ಮೆಷರ್ ದ ಮಾಸ್. ಸೊ ವೇರಾಸ್ ಇಟ್ ಈಸ್ ಮೆಷರ್ಡ್ ಓನ್ಲಿ ಬೈ ಯೂಸಿಂಗ್ ಸ್ಪ್ರಿಂಗ್ ಬ್ಯಾಲೆನ್ಸ್. ನೋಡಿ ಕೆಳಗಡೆ ಎಳೆಯುತ್ತಲ್ವ, m into g. ದಟ್ಸ್ ವೈ ಇಟ್ ಕ್ಯಾನ್ ಬಿ ಮೆಷರ್ಡ್ ಬೈ ಯೂಸಿಂಗ್ ಸ್ಪ್ರಿಂಗ್ ಬ್ಯಾಲೆನ್ಸ್. ಓಕೆ, ಇಷ್ಟು ಐಡಿಯಾ ಇರಲಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ಅದರ್ ಕಾನ್ಸೆಪ್ಟ್. ಈಗ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ದ ಅನದರ್ ಕಾನ್ಸೆಪ್ಟ್ ವಾಟ್ ವಿ ಆರ್ ಹ್ಯಾವಿಂಗ್ ಈಸ್ ಲೈಕ್ ದಿಸ್. ನೋಡಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕೊಡ್ತೀನಿ ಈಗ. ಓಕೆ, ಸೊ ಟೈಮ್ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಐನ್ಸ್ಟೀನ್, ಟೈಮ್ ಈಸ್ ದ ಫೋರ್ತ್ ಡೈಮೆನ್ಷನ್. ಟೈಮ್ ಇಟ್ ಈಸ್ ಅ ಡ್ಯೂರೇಷನ್ ಡ್ಯೂರಿಂಗ್ ವಿಚ್ ಅನ್ ಇವೆಂಟ್ ಮೆಷರ್ಸ್. ಫಾರ್ ಎಕ್ಸಾಂಪಲ್, ಸೊ ಇಟ್ ಈಸ್ ಅ ಜಸ್ಟ್ ಡ್ಯೂರೇಷನ್ during which an event occurs. It is a measurement of duration. Time ಅಂತಂತಂದರೆ
It is a measurement of duration during which an event occurs. ಈಗ ಎಕ್ಸಾಂಪಲ್ ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಐಸ್ ಕ್ರೀಮ್ ತಿನ್ನೋದಕ್ಕೆ ಜಸ್ಟ್ 5 ಮಿನಿಟ್ಸ್ ಆಗೋಗುತ್ತೆ. ಇಷ್ಟು ಬೇಗ 5 ಮಿನಿಟ್ಸ್ ಆಗೋಯ್ತಾ ಅಂತ ಹೇಳುತ್ತೆ. ಹಾಗಾದರೆ ಐಸ್ ಕ್ರೀಮ್ ಈಟಿಂಗ್ ಟೈಮ್ ಇಸ್ 5 ಮಿನಿಟ್ಸ್. ದಟ್ ಈಸ್ ಕಾಲ್ಡ್ ಆಸ್ ಟೈಮ್. ಸೊ ಫಾರ್ ಎಕ್ಸಾಂಪಲ್ ಈಗ 4 o'clock ಇದೆ. 4 o'clock-ಇಂದ 4-5 ತನಕ ನೀವು ಐಸ್ ಕ್ರೀಮ್ ತಿಂತಾ ಇದ್ದೀರಾ. ನೋಡಿ, ಇಟ್ ಈಸ್ ಎ ಡ್ಯೂರೇಷನ್ ಡ್ಯೂರಿಂಗ್ ವಿಚ್ ಅನ್ ಇವೆಂಟ್ ಅಕ್ಕರ್ಸ್. ಐಸ್ ಕ್ರೀಮ್ ತಿನ್ನೋದು ಒಂದು ಇವೆಂಟ್ ಅದು. ಆಮೇಲೆ ಸೊ ಆಫ್ಟರ್ ದ ಕ್ಲಾಸ್ 5:30 ಒಂದು ಬ್ರೇಕ್ ತೊಗೋತೀರಾ. ಒಂದು ಕಾಫಿ ತೊಗೋತೀರಾ. ಸೊ 5:30ಇಂದ 5:32 ತನಕ ಕಾಫಿ ತೊಗೋತೀರಾ. 2 minutes ಕಾಫಿ ಟೇಕಿಂಗ್ ಟೈಮ್. ಕಾಫಿ ಟೇಕಿಂಗ್ ಕೂಡ ಒಂದು ಇವೆಂಟೇ. ಎಕ್ಸಾಮ್ ಬರೀತೀರಾ. ಸೊ 9 to 12 ಮಾರ್ನಿಂಗ್ ಎಕ್ಸಾಮ್ ಬರೀತೀರಾ. 3 hours ಡ್ಯೂರೇಷನ್. ಇಟ್ ಈಸ್ ಆಲ್ಸೋ ಅನ್ ಇವೆಂಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಡ್ಯೂರೇಷನ್. So if a duration during which an event occurs is called as time. And you know the SI unit of time, it is nothing but second. SI unit of time, it is second. Okay. So how to measure the second? Second na ಯಾವ ಥರ ಮೆಷರ್ ಮಾಡ್ತೀವಿ, ಹೇಗೆ ಅನಾಲಿಸಿಸ್ ಮಾಡ್ತಾರೆ. So that is actually we are going to use atomic clock to measure the SI unit of time, that is second. Second is measured by using atomic clock. ಅಟಾಮಿಕ್ ಕ್ಲಾಕಲ್ಲಿ ಮೆಷರ್ ಮಾಡ್ತೀವಿ. ಎಷ್ಟಪ್ಪ ಅಂತಂದರೆ 1 second is defined as time needed for, so it is 991 crores 26,31,770 vibrations of the vibrations of radiations corresponding to the transition between two hyperlines. So ಇದನ್ನು hyperfine structure ಅಂತ ಹೇಳ್ತೀವಿ. So between two hyperfine. So there is a levels of ground state of so cesium 133 atom. So what does it mean? You take cesium 133 atom. Let the electron actually is in the ground state. Then what happens, you know, an electron, it gets excited to the another state and again comes back. You see, in 1 second it makes so much as vibrations. ಮೇಲೆ ಕೆಳಗೆ ಆಡೋದಕ್ಕೆ ಇಷ್ಟು ಎಕ್ಸಾಕ್ಟ್ ಆಗಿ ಆಗಿರುತ್ತೆ. ಹಾಗಾದರೆ ಇಷ್ಟು ವೈಬ್ರೇಷನ್ಸ್ ಆದಾಗ ಆ ಡ್ಯೂರೇಷನ್ ನಾವು 1 second ಅಂತ ಹೇಳ್ತೀವಿ. 919 crores 26,31,770 ವೈಬ್ರೇಷನ್ಸ್ ಆಫ್ ರೇಡಿಯೇಷನ್. ಸೊ ಆದಾಗ ಅದನ್ನು ನಾವೇನಂತ ಹೇಳ್ತೀವಿ, ಸೊ ದಟ್ ಈಸ್ 1 second ಅಂತ ಹೇಳ್ತೀವಿ. ಅದನ್ನು ಅಷ್ಟು ಫಾಸ್ಟಾಗಿ ಆಗ್ತಾ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಸೊ ಹೈಪರ್ಫೈನ್ ಸ್ಟ್ರಕ್ಚರ್. ಹೈಪರ್ಫೈನ್ ಅಂತ ಹೇಳಿದ್ರೆ ಸೊ ದಟ್ ಈಸ್ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಸ್ಪೆಕ್ಟ್ರಲೈಸ್. ಅದರಲ್ಲಿ ಮತ್ತೆ ಸಬ್ಲೈನ್ಸ್ ಕಾಣಿಸುತ್ತೆ. ಅದಕ್ಕೆ ಅದನ್ನು ಸಬ್ ಎನರ್ಜಿ ಲೆವೆಲ್ಸ್ ಅಂತ ಕೂಡ ಹೇಳ್ತೀವಿ, ಅಥವಾ ಹೈಪರ್ಫೈನ್ ಲೆವೆಲ್ಸ್ ಅಂತ ಹೇಳ್ತೀವಿ. ಅಷ್ಟು ಐಡಿಯಾ ಇಟ್ಕೊಡಿ. ಓಕೆ, ನಾವು ಈಗ ಇಂಡಿಯಾದಲ್ಲಿ ನಮಗೆ ಯಾವುದು IST, ಯು ನೋ ದ ಎಕ್ಸ್ಪ್ರೆಷನ್ ಆಫ್ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೀವಿ. ಸೊ ಫಾರ್ ದಿಸ್ ಒನ್ ವಿ ಆರ್ ಹ್ಯಾವಿಂಗ್ ಎ CCM atomic clock at a national CCM atomic clock. ಎಲ್ಲಿರುತ್ತೆ ಅಂತಂದರೆ ಇಟ್ ಈಸ್ ಅಟ್ ಎ ನ್ಯಾಷನಲ್, ಸೊ ದಟ್ ಈಸ್ ಅ ಫಿಸಿಕಲ್ ಲ್ಯಾಬ್ರೇಟರಿ ಅಟ್ ಎ ನ್ಯೂ ಡೆಲ್ಲಿ, NPL ಅಟ್ ಎ ನ್ಯೂ ಡೆಲ್ಲಿ. ಸೊ ಇದನ್ನೇ ನಾವು ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಫಾರ್ 1 year it will use again not more than 3 microsecond, 3 into the power of -6 second 1 year ಅಲ್ಲಿ. ನೋಡಿ, ಇಟ್ ಈಸ್ ವೆರಿ ಲೆಸ್. 1 ಸೆಕೆಂಡ್ಗಿಂತ ತುಂಬ ಕಡಿಮೆ. ಸೊ ±0.50 ಹಾಕಿ 3 ಸೆಕೆಂಡ್ ಹಾಕಿ. ಇಷ್ಟೇ ನಮಗೆ ಅದು 3 yearsಗೆ ಇಷ್ಟು ಏನಾದರೂ ವೇರಿಯೇಷನ್ ಆದರೆ ಹೆಚ್ಚು. ಅದಕ್ಕೇ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಒನ್. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವೇರಿಯೇಷನ್ ಆಫ್ ಟೆಂಪರೇಚರ್, ವೇರಿಯೇಷನ್ ಆಫ್ ಪ್ರೆಷರ್, ಸೊ ಔಟ್ಸೈಡ್, ಆರ್ ವೇರಿಯೇಷನ್ ಆಫ್ ಎನಿ ಫಿಸಿಕಲ್ ಪ್ಯಾರಾಮೀಟರ್, ಅರ್ಥಕ್ವೇಕ್ ಆಗ್ಬೋದು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇದಾಗ್ಬೋದು. ಏನೇ ಆದರೂ ಕೂಡ ಈ ಕ್ಲಾಕ್, ಅಟಾಮಿಕ್ ಕ್ಲಾಕ್ ಏನು ಮೆಷರ್ ಮಾಡ್ತಾ ಇದ್ದೀವಿ, ಸೊ ಇದು ಆ್ಯಕ್ಯುರೇಟ್ ಟೈಮ್ ನಮಗೆ. ಏಕೆಂದರೆ ಸೊ ದಟ್ ಈಸ್ ಅದರ ವೇರಿಯೇಷನ್ನು ±3 × -6 ಅಥವಾ 0.00003 ಸೆಕೆಂಡ್ ಆಗಿರುತ್ತೆ. ಓಕೆ, ನಾವು ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಒನ್. ಈಗ ಮುಂದಕ್ಕೆ ಹೋಗೋಣ.
ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಸೊ ನೆಕ್ಸ್ಟು ಡೈಮೆನ್ಷನಲ್ ಈಕ್ವೇಷನ್ಗೆ ಪ್ರೊಸೀಡ್ ಮಾಡ್ತೇನೆ. ಓಕೆ ಫೈನ್. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಈಗ ಮುಂದಕ್ಕೆ ಹೋಗೋಣ. ದ ನೆಕ್ಸ್ಟ್ ವಾಟ್ ವಿ ಆರ್ ಹ್ಯಾವಿಂಗ್ ಇಸ್ dimensional equation and the dimensional analysis. So let's see what are dimensions. Dimensions ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. What are dimensions? Okay. Dimensions are, dimensions are the powers to which, ನೋಡಿ dimensions ಅಂದರೆ ಅರ್ಥ ಮಾಡ್ಕೊಳ್ಳೋಣ. Dimensions are the powers to which the fundamental units are raised. The fundamental units are raised. Fundamental units are raised so as to obtain, so that physical quantity are raised so as to obtain that physical quantity. So dimensions of a physical quantity are the powers to which the fundamental units are raised so as to obtain that physical quantity. For example, you take length. Simple ಆಗಿರುತ್ತೆ ಗೊತ್ತೇನೆ. ಲೆಂತ್ಗೆ ಮೀಟರ್ ಅಂತ ಹೇಳ್ತೀವಿ. ಹಾಗಾದರೆ ಡೈಮೆನ್ಷನ್ಸ್ ಆಫ್ ಲೆಂತ್ ಆರ್ 1 in meter. 1 it is called as dimension. 1 ಡೈಮೆನ್ಷನ್ ಅಂತ ಹೇಳ್ತೀವಿ. ಅದೇ ಥರನೇ ಯು ಟೇಕ್ ಫೋರ್ಸ್. Force is equal to mass into acceleration, m into L t to the power of -2. ಹಾಗಾದರೆ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಫೋರ್ಸ್ ಅಂತ ಹೇಳಿದ್ರೆ, ಸೊ ದ ಡೈಮೆನ್ಷನ್ಸ್ ಆಫ್ ದ ಫೋರ್ಸ್ ಆರ್ 1 in mass, 1 in length and -2 in time. ಈ ಥರ ಹೇಳಬೇಕು. ದೀಸ್ ಆರ್ ಕಾಲ್ಡ್ ಆಸ್ ಡೈಮೆನ್ಷನ್ಸ್. 1, 1, -2 ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ? The term representing only base units along with their power is called dimensional formula. ನೋಡಿ ಇದು ಬೇಸ್ ಯೂನಿಟ್ಸ್. ಇದು ಇಷ್ಟನ್ನ ತೊಗೊಂಡ್ರೆ ಇದನ್ನು ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ವಾಟ್ ಈಸ್ ಡೈಮೆನ್ಷನಲ್ ಈಕ್ವೇಷನ್? ಫುಲ್ ಕಂಪ್ಲೀಟ್ ತೊಗೊಂಡ್ಬಿಟ್ರೆ ಡೈಮೆನ್ಷನಲ್ ಈಕ್ವೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಈಕ್ವೇಷನ್ ಆ್ಯಂಡ್ ಫಾರ್ಮುಲಾ? ನೋಡಿ ಇಷ್ಟೇ ತೊಗೊಂಡ್ರೆ ಫಾರ್ಮುಲಾ. ಸೊ ಈಕ್ವಲ್ಸ್ ಬಂದ್ಬಿಟ್ರೆ ಈಕ್ವೇಷನ್. ಈಸಿಯಾಗಿ ನಾವು ಕೈ ಇಟ್ಕೊಳ್ಳಿ. ಸೊ ದೇರ್ಫೋರ್ ಇದರಲ್ಲಿ ನೋಡಿ ಇದೊಂದು ಎಕ್ಸಾಂಪಲ್ ಎಲ್ಲ ಗೊತ್ತಾಗುತ್ತೆ. ಸೊ ವಾಟ್ ಆರ್ ಡೈಮೆನ್ಷನ್ಸ್? ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಆರ್ ದ ಪವರ್ಸ್ ಟು ವಿಚ್ ದ ಫಂಡಮೆಂಟಲ್ ಯೂನಿಟ್ಸ್ ಆರ್ ರೈಸ್ಡ್ ಸೊ ಆಸ್ ಟು ಒಬ್ಟೈನ್ ದಟ್ ಫಿಸಿಕಲ್ ಕ್ವಾಂಟಿಟಿ. ಡಿಫೈನ್ ಡೈಮೆನ್ಷನ್ಸ್ ಅಂತಂದರೆ ಈ ಥರ ಹೇಳಬೇಕು. ದ ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಆರ್ ದ ಪವರ್ಸ್ ಟು ವಿಚ್ ದ ಫಂಡಮೆಂಟಲ್ ಯೂನಿಟ್ಸ್ ಆರ್ ರೈಸ್ಡ್ ಸೊ ಆಸ್ ಟು ಒಬ್ಟೈನ್ ದಟ್ ಫಿಸಿಕಲ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್ ಫೋರ್ಸ್ಗೆ, ಸೊ ಮಾಸ್ ಇಂಟು acceleration 1 in mass, acceleration 1 in length, so -2 in time. And please remember dimensional, so formula dimensional equation. What is dimensional equation? An equation connecting physical quantity and the base unit. ನೋಡಿ ಇದು physical quantity, ಇದು base unit along with the power is called dimensional equation. It is customary to mention the dimensional equation inside the square bracket. ಇದರ ಸ್ಕ್ವೇರ್ ಬ್ರಾಕೆಟ್ ಹಾಕೋಬೇಕು. ಸೊ ಎಕ್ಸಾಂಪಲ್ ಈಗ ಫೋರ್ಸ್ ಕೊಟ್ಟಿದ್ದೇನೆ, ಅದೇ ಥರನೇ we can write there is a velocity ಕೂಡ ಬರೀಬೋದು. ವೆಲಾಸಿಟಿಗೆ so that is it is nothing but displacement or length by time, s by t ಅಂತ ಹಾಕೊಳ್ಳಿ. so it is L by t, so that is equal to, ಹಾಗಾದರೆ ಡೈಮೆನ್ಷನಲ್ ಈಕ್ವೇಷನ್ ಆಫ್ ವೆಲಾಸಿಟಿ ಆರ್, so L 1 in length, so 0 in mass, -1 in time. ಇದು ಮೇಲ್ಗಡೆ ತಗೊಳ್ಳಿ, -1 in time. And please remember, so this is called as ಡೈಮೆನ್ಷನಲ್ ಈಕ್ವೇಷನ್. ಇಷ್ಟನ್ನ ತಗೊಂಡ್ರೆ ಡೈಮೆನ್ಷನಲ್ ಫಾರ್ಮುಲಾ. ಸೊ ಬ್ರಾಕೆಟ್ ಒಳಗೆ ಬರೀಬೇಕು. ಸೊ ದಟ್ ಈಸ್ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಅಂದರೆ 1 in length, 0 in mass, -1 in time ಅಂತ ಹೇಳಬೇಕು. ಹಾಗಾದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಆರ್ ದ ಪವರ್ಸ್ ಟು ವಿಚ್ ದ ಫಂಡಮೆಂಟಲ್ ಯೂನಿಟ್ಸ್ ಆರ್ ರೈಸ್ಡ್ so as to obtain that physical quantity. For example, here we are using two things, dimensional formula. This is called dimensional formula. Equals for the full brother dimensional equation. So the dimensional
Dimensions of velocity are 1 in length, 0 in mass, minus 1 in time. Because velocity equals s by t, L by d ತಗೊಳ್ಳಿ. ಸೊ ಯಾವುದಿಲ್ವ ಅದು 0 ಬರ್ಕೊಳ್ಳಿ. ಎಲ್ ಎಮ್ ಟಿ ಇದು ಬೇಸಿಕ್ ಯೂನಿಟ್ಸ್, ಇದು ಲೆಂತು ಮಾಸ್ ಟೈಮು ಈ ಥರ ರೈಸ್ ಮಾಡ್ತಾ ಹೋಗಬೇಕು. ಓಕೆ, ಈಗ ಸಿಂಪಲ್ ಆಗಿರೋದು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಸೊ ಬೇರೆ ಬೇರೆ ಡಿರೈವ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ಓಕೆ, ಫೈನ್. So let's go for the next one. ಈಗ ಮುಂದಕ್ಕೆ ಹೋಗೋಣ. The next one what we are having, it is like this. So there is write the dimensional equation for the following physical quantity ಅಂತ ಕೇಳ್ತಾರೆ. Write the dimensional equation for the following physical quantity. ಈಗ ಒಂದು 10 ನಿಮಿಷ ಟೈಮ್ ಕೊಡ್ತೇನೆ, ಬರೀ ನೋಡೋಣ. ಗೊತ್ತಾಗಲಿಲ್ಲ ನಾನು ಹೇಳ್ಕೊಡ್ತೇನೆ. ಈಕ್ವೇಷನ್ ಅಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ನೋಟ್ಸಲ್ಲಿ. ಸೊ ಬರೀರಿ. ರೈಟ್ ದ ಡೈಮೆನ್ಷನಲ್ ಈಕ್ವೇಷನ್ ಫಾರ್ ದ ಫಾಲೋಯಿಂಗ್ ಫಿಸಿಕಲ್ ಕ್ವಾಂಟಿಟಿ. ದಯವಿಟ್ಟು ಬರೆಯೋಕ್ಕೆ ಟ್ರೈ ಮಾಡಿ, ಗೊತ್ತಾಗುತ್ತೆ ಒಂದೊಂದಾಗಿ. ಫಸ್ಟ್ ಒನ್ ಆಕ್ಸಿಲರೇಷನ್, ಸೆಕೆಂಡ್ ಒನ್ ಫೋರ್ಸ್, ಇವಾಗ ಫೋರ್ಸ್ಗೆ ಹೇಳ್ಕೊಟ್ಟಿದ್ದೀನಿ. ಥರ್ಡ್ ಒನ್ ಮೊಮೆಂಟಮ್, ಫೋರ್ತ್ ಒನ್ ವರ್ಕ್. ಇವೆಲ್ಲ ಫಿಸಿಕಲ್ ಕ್ವಾಂಟಿಟಿ ಗೊತ್ತಿದೆ ನಿಮಗೆ, ಅದಕ್ಕೆ ಇದನ್ನು ಲಾಸ್ಟಲ್ಲಿ ಚಾಪ್ಟರ್ ಇಟ್ಕೋತಾ ಇರೋದು. ಟಾರ್ಕ್. ಸಿಕ್ಸ್ತ್ ಒನ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಒಂದೊಂದಾಗಿ ಬರೀತಾ ಹೋಗಬೇಕು. ಸೊ ಸೆವೆಂತ್ ಒನ್ ವಾಟ್ ವಿ ಆರ್ ಹ್ಯಾವಿಂಗ್, ಇಟ್ ಈಸ್ ಇಂಪಲ್ಸ್. ಇಷ್ಟು ಬರೀರಿ ನೋಡಿ. ಒಂದು 2 ನಿಮಿಷ ಟೈಮ್ ಕೊಡ್ತೀನಿ. ಸೊ ಬರೀತಾ ಹೋಗಿ. ಓಕೆ, ಈಗ ತೋರಿಸ್ಕೊಡ್ತೀನಿ ನೋಡಿ. ಬರಿತಾ ಇದ್ದಾರೆ ಗೊತ್ತಾ? ಆಕ್ಸಿಲರೇಷನ್. ಸೊ ಡೈಮೆನ್ಷನ್ಸ್ ಆಫ್ ಆಕ್ಸಿಲರೇಷನ್ ಬರೆಯೋದು ನಾನು ಹೇಳ್ಕೊಡ್ತೇನೆ. ಸೊ ದಟ್ ಈಸ್ ಹಿಯರ್ ಯು ರೈಟ್ ಅ ಸ್ಕ್ವೇರ್ ಬ್ರಾಕೆಟ್. ಆಕ್ಸಿಲರೇಷನ್ ಈಸ್, ಸೊ ಇಟ್ ಈಸ್ ನಥಿಂಗ್ ಬಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಜ್ಞಾಪಕ ಇಟ್ಕೊಂಡಿರಿ. ಸೊ ದೇ ಫಾರ್ ಎಲ್ (10⁻²). ಮಾಸ್ ಬರಲ್ಲ, m⁻0. What are the dimensions of acceleration means 1 in length, -2 in time, 0 in mass. So that observe ಮಾಡಿ. ಹಾಗೆ F is equal to, ಸೊ ಡೈಮೆನ್ಷನಲ್ ಈಕ್ವೇಷನ್ಸ್ ಬರೆಯೋದು ಹೇಳ್ಕೊಡ್ತೇನೆ, ಮನಸ್ಸಲ್ಲೇ ಮಾಡ್ಕೊಳ್ಳಿ. F equals ma. ಇಲ್ಲಿ m⁻1, ಆಕ್ಸಲೇಷನ್ L (1), t⁻⁻². ನೋಡಿ ಈಗ 1 in mass, 1 in length, -2 in time. ಸೊ ಈಕ್ವೇಷನ್ ಬರೀರಿ ಅಂದರೆ ಈ ಥರ ಬ್ರಾಕೆಟ್ ಹಾಕಿ ಈಕ್ವೇಷನ್ ಬರೆದ್ಬಿಡಿ. ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ಮೊಮೆಂಟಮ್ ಪಿ, ಯಾರು ಬರೀಬೇಡಿ, ಒಂದು ನಿಮಿಷ ಅಬ್ಸರ್ವ್ ಮಾಡಿ. ಮೊಮೆಂಟಮ್, ಸೊ ಪಿ ಇಟ್ ಈಸ್ ಗಿವನ್ ಬೈ ಮಾಸ್ ಇಂಟು ವೆಲಾಸಿಟಿ. ಅದಕ್ಕೆ ಫಿಸಿಕಲ್ ಕ್ವಾಂಟಿಟಿ ಗೊತ್ತಿರಲಿ. ಸೊ ಒಂದು ನಿಮಿಷ ನೋಡಿ, ಆಮೇಲೆ ಇದು ಮಾಡಿಬಿಟ್ರಿ. ನಥಿಂಗ್ ಈಸ್ ದಟ್ ಈಸ್ ಮಾಸ್ ಎಮ್, ವೆಲಾಸಿಟಿ ಎಲ್, t⁻⁻1. ನೋಡಿ ಎಷ್ಟು ಫಾಸ್ಟಾಗಿ ಬರೀಬೋದು. ಹಾಗಾದರೆ 1 in mass, 1 in length ಆ್ಯಂಡ್ -1 in time. ಇದು ಮೊಮೆಂಟಮ್ಗೆ. ನೆಕ್ಸ್ಟ್ ವರ್ಕ್ ಬರೆಯೋಣ. ಸೊ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಈಗ ಡಬ್ಲ್ಯೂಗೆ ನೋಡಿ, ಈಗ ನಾನು ಬರೀತಿರೋ ಸ್ಕ್ವೇರ್ ಬ್ರಾಕೆಟ್ ದಯವಿಟ್ಟು ಅಬ್ಸರ್ವ್ ಮಾಡಿ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ n⁻1, l⁻1, t⁻⁻2 ಇಂಟು ಎಸ್ ಅಂದರೆ ಲೆಂತ್. ಹಾಗಾದರೆ ವರ್ಕ್ಗೆ it is equal to m⁻1, l⁻2, t⁻⁻2. ನೋಡಿ, ಇದು ಡೈಮೆನ್ಷನಲ್ ಈಕ್ವೇಷನ್. ಹಾಗಾದರೆ ವಾಟ್ ಇಸ್ ದ ಡೈಮೆನ್ಷನಲ್ ಈಕ್ವೇಷನ್ ಆಫ್ ವರ್ಕ್ ಅಂದರೆ 1 ಮಾಸ್ ಈಸ್ ಬರೀಬೇಕು. ಓಕೆ, ಸೊ ನೆಕ್ಸ್ಟ್ ಫಿಫ್ತ್ ಒನ್, ಇಟ್ ಈಸ್ ದಟ್ ಈಸ್ ಅ ಟಾರ್ಕ್. ಟಾರ್ಕ್ಗೆ ಹೋಗೋಣ. ಟಾರ್ಕ್
ಟಾರ್ಕ್ ಈಸ್ ನಥಿಂಗ್ ಬಟ್ ಎನಿ ಒನ್ ಆಫ್ ದ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಹಾಗಾದರೆ ಫೋರ್ಸ್ ಇಂಟು ಲೆಂತೇನೆ. ಫೋರ್ಸ್ ಇಂಟು ಲೆಂತ್ ಅಂತಂದರೆ ಸೊ ದಯವಿಟ್ಟು ನೋಡ್ಕೊಳ್ಳಿ, ಸೇಮ್ ಥಿಂಗ್ ಬರುತ್ತೆ. m to the power of 1 L square t to the power of -2. ಹಾಗಾದರೆ ಟಾರ್ಕ್ ಮತ್ತು ವರ್ಕ್ಗೆ ಸೇಮ್ ಡೈಮೆನ್ಷನ್ಸ್ ಇದೆ, ಬಟ್ ದೇ ಆರ್ ನಾಟ್ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲ ಅದು. ಟಾರ್ಕು ವೆಕ್ಟಾರು, ಹಾಗಾದರೆ ವರ್ಕು ಸ್ಕೇಲಾರು. ಎನರ್ಜಿನೂ ಸೇಮ್ ಬರುತ್ತೆ, ಎನರ್ಜಿ ಅಥವಾ ವರ್ಕ್ ಎರಡು ಒಂದೇ ಸ್ಕೇಲಾರೆ, ಆದರೆ ಟಾರ್ಕ್ ಆ್ಯಕ್ಚುಲಿ ಇಟ್ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ. ನೆಕ್ಸ್ಟ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಹೇಳ್ಕೊಡ್ತೇನೆ. ಸೊ ಗ್ರಾವಿಟೇಷನಲ್ ಕಾನ್ಸ್ಟೆಂಟಿಗೆ ಹೇಗೆ ಬರೀಬೇಕು, ಸೊ ಒಂಚೂರು ಐಡಿಯಾ ಕೊಡ್ತೇನೆ. ಐ ವಿಲ್ ಯೂಸ್ ಸಮ್ ಕಲರ್ ಚಾರ್ಟ್ಸ್ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಕಾಣಿಸ್ತಾ ಇಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ಕೊಳ್ಳಿ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಹೇಳ್ಕೊಡ್ತೇನೆ. F equals G into m1 m2 by r². ಡೆರೈವ್ ಮಾಡ್ಕೊಬೋಣ. ಈಗ ಗ್ರಾವಿಟೇಷನಲ್ ಕಾನ್ಸ್ಟೆಂಟಿಗೆ ಬರೀಬೇಕು ಫೋರ್ಸ್. ಹಾಗಾದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು F ಇಂಟು r² ಡಿವೈಡೆಡ್ ಬೈ m1 m2. ಈಗ ಫೋರ್ಸ್ಗೆ ಆಲ್ರೆಡಿ ವಿ ನೋ, ಸೊ ದಟ್ ಈಸ್ m to the power of 1 L to the power of 1 t to the power of -2. r² ಅಂತ ಹೇಳಿದ್ರೆ L² ಆಯಿತಾ, ಡಿವೈಡೆಡ್ ಬೈ m². ಈಗ ಅದು ಮೇಲ್ಗಡೆ ತಗೊಳ್ಳಿ. ಸೊ m to the power of 1 -2 -1, ಆಮೇಲೆ L to the power of 3 t to the power of -2. Therefore the dimensions of acceleration due to gravity G are -1 in mass, so 3 in length and -2 in time. ಸೊ ಇಷ್ಟು ಮಾಡಿದ್ರೆ ಒಂದೊಂದು ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್, ಯು ಆರ್ ಎಂಜಾಯಿಂಗ್ ದ ಕ್ಲಾಸ್. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ, ರಬ್ ಮಾಡಿ. ನೆಕ್ಸ್ಟ್ ಬೇರೆ ಫಿಸಿಕಲ್ ಕ್ವಾಂಟಿಟಿಗೆ ಹೋಗ್ತೇನೆ. ಓಕೆ, ಫೈನ್, ಗುಡ್. ಓಕೆ, ಕಸ್ತೂರಿಶ್ರೀ, ಗುಡ್. ಸೊ ದಟ್ ಈಸ್ ನೋಡಿ, ಆಮೇಲೆ ನಾಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೇನೆ, ಮಿಸ್ ಮಾಡ್ಕೊಬೇಡಿ. ಸೊ ದಟ್ ಈಸ್ ಈ ಚಾಪ್ಟ್ರು ನೆಕ್ಸ್ಟ್ ವೀಕಲ್ಲಿ ಮುಗಿಸ್ಕೊಡ್ತೇನೆ, ಆಗೋಗುತ್ತೆ. ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ ಸ್ವಲ್ಪ. ಸೊ ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಈ ಚಾಪ್ಟರ್ ಮುಗಿಸ್ಕೊಡ್ತೀನಿ, ಆಯಿತಾ, ವಿತ್ ಯುವರ್ ಪರ್ಮಿಷನ್. ಓಕೆನಾ? ಓಕೆ ಆಗಿದ್ರೆ ಓಕೆ ಅಂತ ಟೈಪ್ ಮಾಡಿ. ಓಕೆ, ಫೈನ್. ನಾವು ದ ನೆಕ್ಸ್ಟ್ ಥಿಂಗ್ ಈಸ್, ಸೊ ಈಗ ಮುಂದಕ್ಕೆ ಹೋಗೋಣ. ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆದಮೇಲೆ ದಯವಿಟ್ಟು ನೋಡಿ, ಕಾಲೇಜಲ್ಲಿ ನಿಮಗೆ ಇದು ಯಾಕೆ ಬೋರ್ ಹೊಡಿಯುತ್ತೆ ಅಂತಂದರೆ, ಎಷ್ಟೋ ಜನಕ್ಕೆ ಈ ಫಿಸಿಕಲ್ ಕ್ವಾಂಟಿಟೀಸ್ ಗೊತ್ತಿರಲ್ಲ, ಅದಕ್ಕೋಸ್ಕರ ಬೋರ್ ಹೊಡಿಯೋದು ಅಷ್ಟೇ. ಈಗ ನಾನು ಕೊಡ್ತೇನೆ, ಹೊಸದು ಕೊಡ್ತೇನೆ, ಅಬ್ಸರ್ವ್ ಮಾಡಿ ಹಾಗೆ. ಸೊ ಇಂಪಲ್ಸ್ ಅಂತ ಹೇಳ್ತೀನಿ. ಸೊ 7th one ಇಂಪಲ್ಸ್ ಹೋಗೋಣ. ಸೊ ವಾಟ್ ಈಸ್ ಇಂಪಲ್ಸ್ ಗೊತ್ತಿರಬೇಕು. ಇಟ್ ಈಸ್ ಅ ಫೋರ್ಸ್ ಇಂಟು ಟೈಮ್ ಆರ್ ಚೇಂಜ್ ಇನ್ ಮೊಮೆಂಟಮ್ ಅಂತಲೂ ಹೇಳ್ತೀವಿ. ಈಗ ಇದಕ್ಕೆ ಇಂಪಲ್ಸ್ಗೆ ಡೈಮೆನ್ಷನ್ ಫಾರ್ಮುಲಾ ಬರೆಯೋಣ, ಅಂದರೆ ಬ್ರ್ಯಾಕೆಟಲ್ಲಿ ಬರೆದು ಫೋರ್ಸ್ಗೆ. ಸೊ ದರ್ ಈಸ್ ಅ ಮಾಸ್ ಇಂಟು ಆಕ್ಸಲೇಷನ್ ನಾಪ್ಕ ಇಟ್ಕೊಳ್ಳಿ. ಸೊ ದರ್ ಈಸ್ ಅ L to the power of -2 into t. ಹಾಗಾದರೆ m L² to the power of -1. Therefore the dimensions of impulse are 1 in mass, 2 in length and -1 in time. Well, let's go for the next one. 9th one. So 9th one, it is 8th one, area. Area is equal to L into L, length into length, L² ಹಾಕೊಂಬಿಡಿ ಅಷ್ಟೇ, ಸಿಂಪಲ್ ಆಗಿರುತ್ತೆ. ಸೊ 9th one, ವಾಲ್ಯೂಮ್. ವಾಲ್ಯೂಮ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಎಲ್ಲವೂ ಕೂಡ ಲೆಂತಲ್ಲಿ, ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟಿ ಲೆಂತಲ್ಲಿ ಮೆಷರ್ ಮಾಡ್ತೀವಿ. L into L, ಇಟ್ ಈಸ್ L3, ಸಿಂಪಲ್ ಆಗಿದೆ. ಓಕೆ, ಸೊ 10th one ಹೋಗೋಣ. ಡೆನ್ಸಿಟಿ. ಓಕೆ, ರೈಟ್ ದ ಡೈಮೆನ್ಷನಲ್ ಇಕ್ವೇಷನ್ ಫಾರ್ ಡೆನ್ಸಿಟಿ ಅಂದರೆ ಮಾಸ್ ಬೈ ವಾಲ್ಯೂಮ್ m/L3. ಇದನ್ನು ಬರೀಬೇಕಾದ್ರೆ ml ಟು ದಿ ಪವರ್ ಆಫ್ -3. ಹಾಗಾದರೆ ಸೊ ಟೈಮ್ ವ್ಯಾಲ್ಯೂ ಏನಪ್ಪ ಅಂದರೆ 0, ಯಾವುದಿಲ್ವ 0 ಇಟ್ಕೊಳ್ಳಿ. ಹಾಗಾದರೆ ವೆರಿ ಸಿಂಪಲ್. ವಾಟ್ ಆರ್ ದ, ಸೊ ದರ್ ಈಸ್ ಅ ಡೈಮೆನ್ಷನ್ಸ್ ಆಫ್ ಡೆನ್ಸಿಟಿ ಅಂತಂತಂದರೆ 0 ಇನ್ ಟೈಮ್, 1 ಇನ್ ಮಾಸ್, -3 ಇನ್ ಲೆಂತ್, ಈ ಥರ ಬರೀಬೇಕು, ಆಯಿತಾ. ಸೊ ಈಗ ಮತ್ತೆ ಮುಂದಕ್ಕೆ ಹೋಗೋಣ. ಸೊ ಮತ್ತೆ ಬೋರ್ಡ್ ಬೇಕು ನನಗೆ. ಸೊ ಇದು ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಇವೆಲ್ಲ ಸಿಂಪಲ್ ಆಗಿರುವಂಥದ್ದು.
ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಸೊ ಬೋರ್ಡ್ ಯೂಸ್ ಮಾಡ್ಕೊಳ್ತೇನೆ. ಓಕೆ ಫೈನ್. ನೆಕ್ಸ್ಟ್ ನೋಡಿ, ದ ಅನದರ್ ಒನ್ ಈಸ್ ಫಿಸಿಕಲ್ ಕ್ವಾಂಟಿಟೀಸ್. ಅದಕ್ಕೆ ಡಿಫೈನ್ ಆಗಿಬಿಟ್ರೆ ತುಂಬ ಈಸಿ ಬರೆಯೋದು. ಸೊ ದರ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಪ್ರೆಷರ್. 11th ಒಂದು ತಗೋತೀನಿ. ಪ್ರೆಷರ್ ಅಂಡ್ ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಮನಸ್ಸಲ್ಲೇ ಇಟ್ಕೊಳ್ಳಿ, ಫೋರ್ಸ್ ಬೈ ಏರಿಯಾ. ಹಾಗಾದರೆ ಪ್ರೆಷರ್ ಈಸ್ ಈಕ್ವಲ್ ಟು ಓಕೆ. ಸೊ ದಟ್ ಈಸ್ ಡೈಮೆನ್ಷನ್ಸ್ ಬರೆಯೋಣ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೋರ್ಸ್ಗೆ ಮಾಸ್ ಇಂಟು ಆಕ್ಸಲೇಷನ್ ml⁻⁻² ಬೈ L ಸ್ಕ್ವೇರ್. ಹಾಗಾದರೆ ಪ್ರೆಷರ್ಗೆ ಡೈಮೆನ್ಷನ್ಸ್ ಯಾವುದಪ್ಪ ಅಂತಂದರೆ m⁻⁻1. ಇದರ ಮೇಲ್ಗಡೆ ತೊಗೊಳ್ಳಿ, -2 + 1 -1 e⁻⁻² ಆಯಿತು. ಓಕೆ, ನಾವು ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್, 12th ಒನ್. 12th ಒನ್ ಯಾವುದಪ್ಪ ಅಂದರೆ ಸರ್ಫೇಸ್ ಟೆನ್ಷನ್. Surface tension. It is indicated by T. Surface tension, it is defined as a tangential force per unit length. ಹಾಗಾದರೆ ಇದನ್ನು ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಬರಿತೀವಿ. ಸೊ ದೇರ್ಫೋರ್ ದ ಡೈಮೆನ್ಷನ್ಸ್ ಆಫ್ ಸರ್ಫೇಸ್ ಟೆನ್ಷನ್ ನೋಡಿ ಎಷ್ಟು ಚೆನ್ನಾಗಿ ಬರಿಬೋದು. ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಲ್ವಾ. ಫೋರ್ಸ್ಗೆ ಮಾಸ್ ಇಂಟು ಆಕ್ಸಲೇಷನ್, ದಟ್ ಈಸ್ ನಥಿಂಗ್ ಬಟ್ ml⁻⁻² ಬೈ L ಕ್ಯಾನ್ಸಲ್ ಆಗುತ್ತೆ. m⁻⁻1 e⁻⁻0 t⁻². ಸೊ ದೇರ್ಫೋರ್ ದ ಡೈಮೆನ್ಷನ್ಸ್ ಆಫ್ ಸರ್ಫೇಸ್ ಟೆನ್ಷನ್ ಆರ್ 1 in mass, 0 in length ಆ್ಯಂಡ್ -2 in time. ಈ ಥರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ. ಓಕೆ, ಸೊ ದಟ್ ಈಸ್ ಲೆಟ್ಸ್ ಗೋ ಫಾರ್ ದ 2 more. ಸೊ ಇನ್ನೊಂದು ಎಷ್ಟು ಹೋಗೋಣ, ಹೇಳ್ತೀನಿ ಬರೆಯೋದಕ್ಕೆ. ಇದು ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. Okay, fine. Good. Okay. So now let's go for the next one. ಮುಂದಕ್ಕೆ ಹೋಗೋಣ. So the another one is physical quantities ಯಾವ್ದು ಬೇಕಾದ್ರೂ ಕೇಳ್ಬೋದು. Coefficient of viscosity. Coefficient of viscosity. So that is here it is nothing but eta. ಇದನ್ನು eta ಅಂತ ಹೇಳ್ತೀವಿ. F is equal to eta into A into dV by dx is Newton's formula. The property of the liquid by virtue of which it tends to destroy the relative motion in the adjacent layers of liquid is called viscosity, and the corresponding force is called as viscous force. Sir Isaac Newton, he showed that the viscous force is directly proportional to the area and inversely proportional, and directly proportional to the velocity gradient. So therefore F equals eta A into dV by dx, where eta it is called coefficient of viscosity. ಈಗ ಈಟಾಗೆ ಬರೆಯೋಣ. ಸೊ ಡೈಮೆನ್ಷನ್ಸ್ ಆಫ್ ಈಟಾ ಬರೀಬೇಕು, ನೋಡ್ಕೊಳ್ಳಿ. ಈಟಾ ಇಟ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು dx ಡಿವೈಡೆಡ್ ಬೈ A ಇಂಟು dV. ಯಾವ್ದು ಬರೀತೀರೋ ಅದು ಗೊತ್ತಿರಬೇಕು ಹೇಗೆ ಅಂತ. ಈಗ ಫೋರ್ಸ್ಗೆ ಮಾಸ್ ಇಂಟು ಆಕ್ಸಲೇಷನ್ ml⁻⁻². ನೆಕ್ಸ್ಟ್ dxಗೆ L ಡಿವೈಡೆಡ್ ಬೈ ಏರಿಯಾಗೆ L ಸ್ಕ್ವೇರ್. ಸೊ dV it is nothing but velocity L t⁻⁻1. ಇದು L⁻⁻1 t⁻⁻1. ಈಗ ಸಾಲ್ವ್ ಮಾಡ್ಕೊಂಬೋಣ. ಸಾಲ್ವ್ ಮಾಡಿಕೊಂಡ್ರೆ ನೋಡಿ L ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾದರೆ m⁻⁻1 ಮೇಲ್ಗಡೆ ತಗೊಳ್ಳಿ, L⁻⁻1 ಆಯಿತಾ. ಆಮೇಲೆ t⁻⁻2 + 1 t⁻⁻1. Therefore, the dimensions of coefficient of viscosity are 1 in mass, -1 in length and -1 in time. ಸೊ ಇಷ್ಟು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ. ಸೊ ಈ ಥರ ನೋಡಿ, ಈಗ ನಿಮಗೆ ಫಿಸಿಕಲ್ ಕ್ವಾಂಟಿಟಿ ಗೊತ್ತಿದ್ದರೆ ಯು ಆರ್ ಎಂಜಾಯಿಂಗ್ ದಿಸ್ ಒನ್. ಯಾವ ಥರ ಡೈಮೆನ್ಷನ್ಸ್ ಬರೀಬೇಕು ಅಂತ ಮತ್ತೊಮ್ಮೆ ಹೇಳ್ಕೊಡ್ತೇನೆ. ಕೋಎಫಿಷಿಯೆಂಟ್ ಆಫ್ ವಿಸ್ಕಾಸಿಟಿ. ಸೊ ಇಟ್ ಈಸ್ ಡಿಫೈನ್ಡ್ ಆ್ಯಸ್, ಸೊ ದ F equals eta A dV by dx. So the property of the liquid by virtue of which it tends to destroy the relative motion between the adjacent layers of liquid is called viscosity, and the corresponding force is called as viscous force. Adara viscous force anta ಹೇಳ್ತೀವಿ. Okay, so that is according to Newton it is given by F equals eta A dV by dx, or it is eta equals F into dx by A into dV. It is m⁻⁻1 L t⁻⁻2 into L square e⁻⁻1 t⁻⁻2, or eta equals 1 in mass,
-1 in length and a -1 in time. This is the dimensional equation for viscosity. Okay, now the next one, 14th one, frequency. You know, frequency is nothing but reciprocal of time. So therefore, new dimensions of frequency it is, so t to the power of -1. ಯಾವುದಿಲ್ಲ ಅದು 0 ಬರೆದುಬಿಡಿ. ಹಾಗಾದರೆ LMT ತೊಗೊಂಡ್ರೆ L to the power of 0, M to the power of 0, T to the power of -1. ಆಯಿತಾ? ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ರೈಟ್ ದ ಥಿಂಗ್ಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈಗ ಅರ್ಥ ಆಗಿದ್ದರೆ ಯು ಅಂತ ಟೈಪ್ ಮಾಡಿ ಒಂದೆರಡು ಕ್ವಶನ್ಸ್ ಕೇಳ್ತೀನಿ. ಇದು ನೋಟ್ಸಲ್ಲಿ ಕೂಡ ಕ್ಲಿಯರ್ ಆಗಿದೆ. ಓಕೆ ಫೈನ್. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಗೆ ಯಾವುದಾದ್ರು ಫಿಸಿಕಲ್ ಕ್ವಾಂಟಿಟಿ ಬೇಕು ಅಂತಂದರೆ ಅದನ್ನು ಕೇಳಿ ನಾನು ಬರಿತೀನಿ, ಅದಕ್ಕೆ ಡೈಮೆನ್ಷನ್ಸ್ ಬರಿತೀನಿ ಗೊತ್ತಾಗದೇ ಇರೋವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಆ್ಯಂಗ್ಯುಲರ್ ಮೊಮೆಂಟಮ್ ಬರೆಯೋಣ. ರೈಟ್ ದ ಡೈಮೆನ್ಷನ್ಸ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. 14th one ಆಯಿತು, 15th ಹೋಗೋಣ. ಸೊ ದರ್ ಈಸ್ ಆ್ಯಂಗ್ಯುಲರ್ ಮೊಮೆಂಟಮ್. ನೀವೇ ಬರೀತೀರಾ, ನನ್ನ ಜೊತೆ ಬರೀತಾ ಹೋಗಿ. ಆ್ಯಂಗ್ಯುಲರ್ ಮೊಮೆಂಟಮ್ ಇದು ನೋಟ್ಸಲ್ಲಿ ಇಲ್ಲ. ಆ್ಯಂಡ್ ಯು ನೋ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು, ಸೊ ಪ್ರಾಡಕ್ಟ್ ಆಫ್ ಆರ್ ಕ್ರಾಸ್ ಪಿ, ಆರ್ ಇಂಟು ಪಿ ಅಂತ ಹಾಕ್ಕೊಳ್ಳಿ. ಆರ್ ಅಂದರೆ ಎಲ್, ಪಿ ಅಂದರೆ ಮಾಸ್ ಇಂಟು ವೆಲಾಸಿಟಿ. ಈಗ ಡೈಮೆನ್ಷನ್ಸ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್, ಎ ಮೊಮೆಂಟಮ್ ಅಂತ ಬರೀತಾ ಇದ್ದೇನೆ ನೋಡಿ. ಈ ಥರ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಲೆಂತ್ಗೆ ಎಲ್ ಇಟ್ಕೊಳ್ಳಿ, ಮಾಸ್ಗೆ ಎಮ್ ಇಟ್ಕೊಳ್ಳಿ, ವೆಲಾಸಿಟಿಗೆ ಎಲ್ ಟಿ ಟು ದಿ ಪವರ್ ಆಫ್ -1. ಹಾಗಾದರೆ ಎಲ್ ಸ್ಕ್ವೇರ್ ಎಮ್ ಟು ದಿ ಪವರ್ ಆಫ್ 1 ಟಿ ಟು ದಿ ಪವರ್ ಆಫ್ -1. ಸೊ ದೀಸ್ ಆರ್ ದ ಡೈಮೆನ್ಷನ್ಸ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಹಾಗಾದರೆ ಆ್ಯಂಗ್ಯುಲರ್ ಮೊಮೆಂಟಮ್ಗೆ ಡೈಮೆನ್ಷನ್ಸ್ ಏನಪ್ಪ ಅಂದರೆ 2 in length, 1 in mass and -1 in time. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಓಕೆ ಫೈನ್. ಆ್ಯಂಗ್ಯುಲರ್ ಮೊಮೆಂಟಮ್. ನೆಕ್ಸ್ಟ್ ಕೆನ್ ಯು ರೈಟ್ ದ, ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಕೊಡ್ತೀನಿ, ಸೊ ನೀವೇ ಬರೀಬೇಕು ಆಯಿತಾ. ವೆಲ್, ಟಾರ್ಕ್ ಆಗಿದೆ ಅಲ್ವಾ, ಮಾಡಿದ್ದೀನಿ ನಾನು ಬರ್ಸಿದ್ದೀನಿ. ಸೊ ಟಾರ್ಕ್ ಆಗಿದೆ, ಆ್ಯಂಗ್ಯುಲರ್ ಮೊಮೆಂಟಮ್ ಆಗಿದೆ. ಮೊಮೆಂಟ್ ಆಫ್ ಇನರ್ಷಿಯಾ ಬರೀರಿ ಕಮ. ಮೊಮೆಂಟ್ ಆಫ್ ಇನರ್ಷಿಯಾ ಬರೀಬೇಕು. ಮೊಮೆಂಟ್ ಆಫ್ ಇನರ್ಷಿಯಾ ಹೇಳಿ. ಹಾಗೆ ಬರೆದಾದ್ಮೇಲೆ ಸೊ ಯು ಪ್ರೊನೌನ್ಸ್ ಇಟ್. ತೋರ್ಸೋಕ್ಕಾಗಲ್ಲ, ಹೇಳಿ. ಮೊಮೆಂಟ್ ಆಫ್ ಇನರ್ಷಿಯಾ ಏನೋ ಇಟ್ ಈಸ್ ಈಕ್ವಲ್ ಟು mr ಸ್ಕ್ವೇರ್ ಅಲ್ವಾ. ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳಿದ್ರು ಒಂದೇ. ಮಾತಾಡಿ. ಗುರುಶ್ರೀ ಹೇಳ್ತೀರಾ? ಕಸ್ತೂರಿ ಶ್ರೀ ಓಕೆ, ಗೊತ್ತಾಗಲಿಲ್ವಾ? ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ I equals mr square, m l to the power of 2. So there is a time counter 0. Again, very simple. 1 in mass, 2 in length, so 0 in time. ಈ ಥರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಮೊಮೆಂಟ್ ಆಫ್ ಇನರ್ಷಿಯಾಗೆ ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಓಕೆ ಫೈನ್. ಆ ಥರ ಬರೀಬೇಕು ನೋಡಿ. ಮೊಮೆಂಟ್ ಆಫ್ ಇನರ್ಷಿಯಾ ಇಟ್ ಇಸ್, ಜ್ಞಾಪಕ ಇಟ್ಕೊಳ್ಳಿ, mr ಸ್ಕ್ವೇರ್ ಅಂತ ಹೇಳ್ತೀವಿ. 1 in mass, r ಸ್ಕ್ವೇರ್ ಅಂದರೆ l ಸ್ಕ್ವೇರ್. ಟೈಮ್ ಇಲ್ಲ, 0 ಹಾಕಿದ್ರಿ. ಈ ಥರ ಯಾವ್ದು ಕೇಳಿದ್ರು ಬರೀಬೇಕು. ಓಕೆ, ನಾವು ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಒನ್. ಮುಂದಕ್ಕೆ ಹೋಗೋಣ. ದ ನೆಕ್ಸ್ಟ್ ಒನ್ ಈಸ್ ಡೈಮೆನ್ಷನಲ್ ಅನಾಲಿಸಿಸ್. ವಾಟ್ ಈಸ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸೊ ಡೈಮೆನ್ಷನಲ್ ಅನಾಲಿಸಿಸ್ ಅಂತಂದರೆ, ಸೊ ದರ್ ಈಸ್ ಅ ಡೈಮೆನ್ಷನ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಯೂಸ್ಡ್. ಯಾವ್ಯಾವ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತೀವಿ ನೋಡಿ. ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಯೂಸ್ಡ್. ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ
can be used for the following things. One, to check the correctness of given equation. Correctness of given equation. So ಕೊಟ್ಟಿರೋ equation ಕರೆಕ್ಟ್ ಆಗಿದೆಯಾ ಇಲ್ವಾ ಚೆಕ್ ಮಾಡ್ಕೊತೀವಿ. ಎರಡನೇದು, ಟು ಕನ್ವರ್ಟ್ ಯೂನಿಟ್ ಆಫ್ ಗಿವನ್ ಡೆರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್. ಸೊ ಕನ್ವರ್ಷನ್ ಆಫ್ ಯೂನಿಟ್ಸ್ ಫ್ರಮ್ one system to another. One system to another. Well, third one, to reduce the relation connecting the different physical quantities. To reduce relation, ಇದು ಮಾಡಿದೆ ನಾನು. To reduce relation between given physical quantities. Given physical quantities. Now, you please remember, the process involved in any one of the above application is called dimension analysis. ಈ ಮೂರಲ್ಲಿ ಯಾವುದಾದ್ರು ಒಂದು ಮಾಡಿದ್ರೆ ಅದನ್ನು ಡೈಮೆನ್ಷನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಐ ರಿಪೀಟ್, ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಯೂಸ್ಡ್ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಗಿವನ್ ಈಕ್ವೇಷನ್ ಆರ್ ಟು ಕನ್ವರ್ಟ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಸೊ ಯೂನಿಟ್ಸ್ನ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆರ್ ಟು ರಿಡ್ಯೂಸ್ ದ ರಿಲೇಷನ್ ಬಿಟ್ವೀನ್ ಗಿವನ್ ಫಿಸಿಕಲ್ ಕ್ವಾಂಟಿಟೀಸ್. So if you are going to do any one of the operation or all the operations, then it is called as dimensional analysis. ಅದನ್ನು ನಾವೇನಂತ ಹೇಳ್ತೀವಿ, ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಹಾಗಾದರೆ ಈಗ ಅವರು ಒಂದು ಕ್ವಶನ್ ಕೇಳ್ತಾರೆ, ಬೈ ಡೈಮೆನ್ಷನಲ್ ಅನಾಲಿಸಿಸ್ ಸರ್ ಇಸ್ ಶೋ ದಟ್ ದ ಗಿವನ್ ಈಕ್ವೇಷನ್ ಈಸ್ ಕರೆಕ್ಟ್, ಡೈಮೆನ್ಷನಲಿ ಕರೆಕ್ಟ್ ಅಂತ ಕೇಳ್ಬೋದು. ಅದಕ್ಕೆ ಮುಂಚೆ ನಾವು ಇನ್ನೊಂದು ವಿಷಯ ಇಲ್ಲಿ ಅರ್ಥ ಮಾಡ್ಕೊಂಬೋಣ. ಏನಪ್ಪ ಅಂದರೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ನೋಡಿ, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಹೋಮೋಜಿನಿಟಿ. ಹೋಮೋಜಿನಿಟಿ ಅಂದರೆ ಏನಪ್ಪ ಅಂತಂದರೆ, ಸೊ ದ ಫಿಸಿಕಲ್, ಸೊ ದರ್ ಇಸ್ ಅ ಈಕ್ವೇಷನ್ ದರ್ ಈಸ್ ಓನ್ಲಿ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಆಡೆಡ್, ಸಪ್ರಾಕ್ಟೆಡ್ ಆರ್ ಈಕ್ವೇಟೆಡ್. ಸೊ ಓನ್ಲಿ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ added, so there is are subtracted or equated, equate ಮಾಡ್ಬೋದು. And you please remember, this is called principle of homogeneity. So there is here, according to this principle, the dimensions of all terms in a given physical equation must be the same. ಅವ್ರು ಕೊಟ್ಟಿರೋ ಈಕ್ವೇಷನ್ಲಿ LHS RHS ಎರಡು ಕಡೆನೂ ಸೊ ಡೈಮೆನ್ಷನ್ ಸೇಮ್ ಇರಬೇಕು. ಇನ್ ಅದರ್ ವರ್ಡ್ಸ್, ಓನ್ಲಿ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಆರ್ ಈಕ್ವೇಟೆಡ್. ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಈಗ ಅವ್ರು ಕೇಳ್ತಾರೆ, ಸೊ ಬೈ ಡೈಮೆನ್ಷನ್ ಅನಾಲಿಸಿಸ್, ಇದೇನು ಮೆಗಪ್ ಮಾಡೋದೇನು ಬೇಡ, ಐಡಿಯಾ ಇರಲಿ. ಸೊ ಬೈ ಡೈಮೆನ್ಷನ್ ಅನಾಲಿಸಿಸ್ ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಗಿವನ್ ಈಕ್ವೇಷನ್. ಸೊ ಡೈಮೆನ್ಷನ್ ಅನಾಲಿಸಿಸ್ ಯೂಸ್ ಮಾಡಿಕೊಂಡು ಕೊಟ್ಟಿರೋ ಈಕ್ವೇಷನ್ ಕರೆಕ್ಟಾಗಿದೆಯಾ ಚೆಕ್ ಮಾಡಿ ಅಂತ ಕೇಳ್ತಾರೆ. ನೋಡಿ ಹೇಳ್ಕೊಡ್ತಾರೆ, ಹೌ ಟು ಚೆಕ್ ದ, ಸೊ ದಿಸ್ ಆರ್ ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಕರೆಕ್ಟ್. ಸೊ ಈಗ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದು ಈಕ್ವೇಷನ್ ಆಫ್ ಮೋಷನ್. ಸೊ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ಇನ್ಕರೆಕ್ಟ್, ವಿ ಕ್ಯಾನ್ ಫೈಂಡ್ ಇಟ್. ಸೊ ಯು ನೋ ದ ಡೈಮೆನ್ಷನ್ಸ್ ಆಫ್ ಎಕ್ಸ್, ಇಟ್ ಈಸ್ ಲೆಂತ್ ಮಾತ್ರ. ಎಕ್ಸ್ ನಾಟ್ಗೆ ಇದು ಕೂಡ ಲೆಂತೇನೆ. ಸೊ ವಿ ನಾಟ್ ಇಂಟು ಟಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿ ನಾಟ್ ಇಂಟು ಟಿ ತೊಗೊಂಡ್ರೆ ಇಟ್ ಈಸ್ ಎಮ್ ನಾಟ್ ಎಲ್ ಟಿ ಟು ದಿ ಪವರ್ ಆಫ್ -1. ಸೊ ಇಟ್ಸ್ ಇಂಟು ಟಿ. ಸೊ ಇದು ಟಿ ಹಾಗೆ ಇಟ್ಕೊಂಡಿದ್ದೀನಿ. ವಿ ನಾಟ್ಗೆ ಎಮ್ ಎಲ್ ಟಿ ಟು ದಿ ಪವರ್ ಆಫ್ -1. ಸೊ ನೆಕ್ಸ್ಟ್ ಇಷ್ಟನ್ನು ಕೂಡ ನಾವು ಮತ್ತೊಮ್ಮೆ ಸಾಲ್ವ್ ಮಾಡಿಕೊಂಡ್ರೆ ಈಗ ಸೊ ಇಸ್ ಎಮ್ ನಾಟ್ ಬಿಟ್ಟಾಕ್ಬಿಡಿ, ಎಲ್ ಟಿ ಟು ದಿ ಪವರ್ ಆಫ್ -1 ಮತ್ತು +1 ಬಂದರೆ ಸೊ 0 ಆಗುತ್ತೆ, ಅದನ್ನು ಬಿಟ್ಟಾಕ್ಬಿಡಿ, ಬರೀ ಲೆಂತ್ ಮಾತ್ರ ಉಳಿಯುತ್ತೆ. ಹಾಗೆ ಹಾಫ್ ಎ ಟಿ ಸ್ಕ್ವೇರಲ್ಲಿ ಬರೀ ಎ ಟಿ ಸ್ಕ್ವೇರ್ ತೊಗೊಳ್ಳಿ. ಇನ್ನು ಆಕ್ಸಲರೇಷನ್ಗೆ ಇಟ್ ಈಸ್ ಎಲ್ ಟಿ ಟು ದಿ ಪವರ್ ಆಫ್ -2. ಆಮೇಲೆ ಇಲ್ಲಿ ಟಿ ಟು ದಿ ಪವರ್ ಆಫ್ +2, ಟಿ ಟು ದಿ ಪವರ್ ಆಫ್ -2 +2 ತೊಗೊಳ್ಳಿ. ಸೊ ಕ್ಯಾನ್ಸಲ್ ಆಗಿ ಎಲ್ಲೇ ಉಳಿಯುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ದಿಸ್ ಈಕ್ವೇಷನ್ ಇಸ್ ಕರೆಕ್ಟ್, therefore this equation is dimensionally correct. ನೋಡಿ, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ಓನ್ಲಿ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್. ನೋಡಿ, ಇದು ಲೆಂತೇನೆ, ಇದು ಲೆಂತೆ ಆಗಿರಲೇಬೇಕು. ಓನ್ಲಿ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಆಡೆಡ್
ಆರ್ ಸಬ್ಟ್ರಾಕ್ಟೆಡ್. ನೋಡಿ ಇವೆರಡು ಆ್ಯಡ್ ಮಾಡಿದ್ದೀನಿ, ಅಥವಾ ಇಲ್ಲಿ ಮೈನಸ್ ಬಂದರೆ ಏನು ಅಡ್ಡಿ ಇಲ್ಲ. ಆಮೇಲೆ ಇದಕ್ಕೆ ಈಕ್ವೇಟ್ ಮಾಡಿದ್ದೀನಿ. ದಿಸ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಸೊ ಫಾರ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಸ್ಟೇಟ್ಸ್ ದಟ್ ಓನ್ಲಿ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್ can be added or subtracted or equated. That is the meaning of principle of homogeneity. According to this principle, the dimensions of all terms in a given physical equation must be the same. So therefore this equation, it is correct. ಅದಕ್ಕೆ ಈ equation ಕರೆಕ್ಟ್ ಆಗಿದೆ. ಇಷ್ಟು ಮಾಡಿದ್ರೆ ಎಕ್ಸಾಮಲ್ಲಿ ಸೊ 5 ಮಾರ್ಕ್ಸ್ ಕೊಡ್ತಾರೆ. ಮತ್ತೊಮ್ಮೆ ಹೇಳ್ಕೊಡ್ತೇನೆ. ಸೊ ಫಸ್ಟ್ ಕೊಟ್ಟಿರೋದು LHS RHS ಇಟ್ಕೊಳ್ಳಿ, ಒಂದೊಂದೇ ಟರ್ಮ್ ನೋಡ್ಕೊಳ್ಳಿ. ಸೊ ಎಲ್ಲ ಒಂದೊಂದೇ ಟರ್ಮ್ಗೆ ನಮಗೆ ಡೈಮೆನ್ಷನ್ಸ್ ಎಲ್ಲವೂ ಸೇಮ್ ಬಂದುಬಿಟ್ರೆ ದೆನ್ ದ ಗಿವನ್ ಇಕ್ವೇಷನ್ ಫ್ರಮ್ ದ ಪ್ರಿನ್ಸಿಪಲ್ ಆಫ್ ದ ಹೋಮೋಜಿನಿಟಿ, ಸೊ ದ ಅಬವ್ ಇಕ್ವೇಷನ್ ಇಸ್ ಕರೆಕ್ಟ್. ಅಷ್ಟು ಬರೋದ್ರೆ 5 ಮಾರ್ಕ್ಸ್ ಬರುತ್ತೆ. ಓನ್ಲಿ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್ ಆರ್ ಈಕ್ವೇಟೆಡ್. ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅವ್ರು ಕೇಳ್ತಾರೆ ಸ್ಟೇಟ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತಂದರೆ ಇಷ್ಟನ್ನೇ ಹೇಳಬೇಕು. ಓನ್ಲಿ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್ ಆರ್ ಈಕ್ವೇಟೆಡ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಈಗ ನೆಕ್ಸ್ಟ್ ಇನ್ನೊಂದು ಕೊಡ್ತೇನೆ. ಸೊ ಸಾಲ್ವ್ ಮಾಡಿದ್ರೆ ಇದು ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಓಕೆ ಫೈನ್. ಕಸ್ತೂರಿಶ್ರೀ ಅರ್ಥ ಆಗ್ತೀಯಪ್ಪ? ಓಕೆ. ಸೊ ದ ನೆಕ್ಸ್ಟ್ ಒನ್ ಈಸ್, ಈಗ ಮುಂದಕ್ಕೆ ಹೋಗೋಣ. ದ ನೆಕ್ಸ್ಟ್ ಒನ್ ಈಸ್ ಸೊ ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಗಿವನ್ ಈಕ್ವೇಷನ್ ಅಂತ ಕೊಡ್ತಾರೆ. ಸೊ ಈಕ್ವೇಷನ್ ಈ ಥರ ಇದೆ. ಕಮಾನ್, v² is equal to v0² plus 2ax 2ax. Come on. Whether it is correct or not. ಒಂದೊಂದಾಗಿ ಟರ್ಮ್ ತೊಗೊಂಡು ಮಾಡ್ತಾ ಹೋಗಿ, ಬರೀಬೇಕು, ನೀವೇ ಬರೀರಿ. ನೋಡಿ, v² ಡೈಮೆನ್ಷನ್ಸು L², ಲೆಂತ್ L² ಲೆಂತ್ ಬೈ ಟೈಮ್ ಅಲ್ವಾ, (2). ಆಮೇಲೆ v0² ಅಷ್ಟೇ, L² (2). ax ಬರೀ ನಂಬರ್ ಬಿಟ್ಬಿಡಿ ಅಂತ ತಗೊಳ್ಳಿ. ಆಕ್ಸಲೇಷನ್ಗೆ L (2), xಗೆ ಲೆಂತ್, that is equal to L² (2). From the above it is found that ಇದರಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ದ ಡೈಮೆನ್ಷನ್ಸ್ ಆಫ್ ಆಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಸೇಮ್. therefore from the principle of homogeneity the given equation is correct. ಡೈಮೆನ್ಷನಲ್ಲಿ ಕರೆಕ್ಟ್ ಅಂತ ಹೇಳ್ಬೋದು. the given equation is dimensionally correct. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಓಕೆ ಫೈನ್. ಸೊ ಅಲ್ಲಿಗೆ ಇವತ್ತಿಗೆ ಕ್ಲಾಸ್ ನಿಲ್ಲಿಸಿರ್ತೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಕನ್ವರ್ಷನ್ ಆಫ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್ ಹೇಳ್ಕೊಡ್ತೇನೆ. ನಾಳೆ ಕ್ಲಾಸಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ, ಆಯಿತಾ? ಕ್ವಶನ್ ಪೇಪರ್ ಎಲ್ಲಿ ನಿಲ್ಲಿಸಿದೆ ನೋಡಿ. ಸೊ ದಯವಿಟ್ಟು ಕ್ವಶನ್ ಪೇಪರ್ ಪ್ರಿಂಟ್ಔಟ್ ತೊಗೊಳ್ಳಿ. ಸೊ ಎಲ್ಲಿ ನಿಲ್ಲಿಸಿದ್ದೀನಿ ಅಲ್ಲಿಂದ ಮುಂದಕ್ಕೆ ಕಂಪ್ಲೀಟ್ ಸಾಲ್ವ್ ಮಾಡ್ಕೊಡ್ತೀನಿ. ಸೊ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಇದೆ, ರೆಡಿಯಾಗಿರಿ. ಓಕೆ, ಈ ಕ್ವಶನ್ ಪೇಪರ್ ಇಟ್ಕೋಬೇಕು ನೀವು. ನಾಳೆಗೆ ಕ್ವಶನ್ ಪೇಪರ್ಸ್ ಇಟ್ಕೊಳ್ಳಿ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಡ್ತೀನಿ. ಸೊ ಫಾರ್ ಟುಡೇ ಇಟ್ ಈಸ್ ಎನಫ್. ಸೊ ಇವತ್ತಿಗೆ ಸಾಕಷ್ಟು.